ಸ್ನೇಹಿತರೆ, ನೀವು ಕೇಳಿದಂತಹ ಪ್ರಶ್ನೆಗೆ ನನ್ನ ಉತ್ತರ ಜ್ಞಾನ ಇಲ್ಲದೇನೆ ನಿಮ್ಮ ಬದುಕು ವಿಚಿತ್ರವಾಗಿ ಎಲ್ಲೆಲ್ಲೋ ಓಡೋಗ್ಬಿಡುತ್ತೆ. ಕೈಗೆ ಸಿಗೋದಿಲ್ಲ. ಅದಕ್ಕೆ ಜ್ಞಾನ ಬೇಕು ಅಂದರೆ ಅಭ್ಯಾಸವನ್ನ ನಿರಂತರವಾಗಿ ಮಾಡಿ. ಹೇಗೆ ಸೈನಿಕರಿಗೆ ಕಮಾಂಡೋ ಇರೋದಿಲ್ಲ, ಆಗ ಸೈನಿಕರೆಲ್ಲ ವಿಚಿತ್ರವಾಗಿ ಬೇರೆ ಬೇರೆ ಕಡೆ ಓಡೋಗ್ಬಿಡ್ತಾರೆ, ದಿಕ್ಕಾಪಾಲಾಗ್ಬಿಡ್ತಾರೆ. ಅದಕ್ಕೆ ಕಮಾಂಡೋ ವೆರಿ ಇಂಪಾರ್ಟೆಂಟ್. ಯಾವಾಗ ಗಂಡ ಇರೋದಿಲ್ಲ ಹೆಂಡತಿಗೆ, ಅವಳು ವಿಚಿತ್ರವಾಗಿ ಜೀವನವನ್ನು ನಡೆಸ್ತಾ ಇರ್ತಾಳೆ. ಗಂಡ ಇರಲೇಬೇಕು. ಆದ್ದರಿಂದ ನಿಮ್ಮ ಜೀವನಕ್ಕೆ ಒಬ್ಬ ಮಾರ್ಗದರ್ಶಕರು ಬೇಕೇ ಬೇಕು. ಯಾವಾಗ ಮಾರ್ಗದರ್ಶಕರು ಇರೋದಿಲ್ಲೋ, ಆಗ ನಿಮ್ಮ ಜೀವನ ಕೂಡ ಇಷ್ಟ ಬಂದದ ಕಡೆ ನುಗ್ತಾ ಇರುತ್ತೆ. ಆ ಜೀವನ ಅಂದ್ರೇನು? ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ, ನಿಮ್ಮ ನಿರ್ಧಾರಗಳು, ನಿಮ್ಮ ಆಸೆ ಆಕಾಂಕ್ಷೆಗಳು ಹುಚ್ಚು ಕುದುರೆ ಥರ ಓಡ್ತಾನೆ ಇರುತ್ತೆ. ಆದ್ದರಿಂದ ದೊಡ್ಡೋರು ಹೇಳಿರೋದನ್ನ ಗಮನ ಕೊಟ್ಟು ಆಲಿಸಿ ಅದನ್ನು ನಿರಂತರವಾಗಿ ಅಳವಡಿಸ್ಕೊಳ್ಳಿ. ಮುಂದೆ ಗುರಿ, ಹಿಂದೆ ಗುರು ಇರಬೇಕು. ಆಗ ನಿಮ್ಮ ಜೀವನ ಅತ್ಯದ್ಭುತವಾಗಿ ಸಾಗುತ್ತೆ. ಕಮಾಂಡೋ ಇದ್ದರೆ ಸೈನ್ಯದಲ್ಲಿ ಗೆಲುವು ಸಿಗುತ್ತೆ, ಅದಕ್ಕೊಂದು ಅರ್ಥ ಸಿಗುತ್ತೆ. ಅದೇ ರೀತಿ ಹೆಂಡತಿಗೆ ಗಂಡ ಇದ್ದರೆ ಅದೊಂದು ಮೂಗುದಾರ ಥರ ಕೆಲಸ ಮಾಡುತ್ತೆ. ಹಸುವಿಗೆ ಮೂಗುದಾರ ಕಟ್ಟಿ ಗೂಟು ಕೊಡೋದು ಮಡಗಿರ್ತಾರೆ. ಅದೇ ರೀತಿ ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್. ಈ ಒಂದು ಪೆನ್ನಿಗೆ ಅಕಸ್ಮಾತ್ ಕ್ಯಾಪ್ ಇಲ್ಲದೇ ಇದ್ದರೆ ಬಟ್ಟೆ ಎಲ್ಲ ಜೋಬಲ್ಲಿ ಹಾಕ್ಕೊಂಡ್ರೆ ಹಾಳಾಗ್ಬಿಡುತ್ತೆ. ಅದೇ ರೀತಿ ಇದು ಗಂಡ ಆದರೆ ಇದು ಹೆಂಡತಿ. ಸೊ ಯಾವಾಗಲೂ ಇವೆರಡರ ಜೋಡಿ ಅತ್ಯದ್ಭುತವಾಗಿ ಜೀವನವನ್ನು ಕಾಪಾಡುತ್ತೆ. ಅದೇ ರೀತಿ ಅಭ್ಯಾಸ, ಜ್ಞಾನ, ಕಮಾಂಡೋ, ಸೈನಿಕ, ಗಂಡ, ಹೆಂಡತಿ, ಮೂಲವಾಗಿ ಗುರಿ ಮತ್ತು ಗುರು ಎಲ್ಲವೂ ಬಹಳ ಮುಖ್ಯ.